ನಟ ದರ್ಶನ್ ಅವರಿಗೆ ಜೈಲಲ್ಲಿ ಇಂದು ನಾನ್ ವೆಜ್ ಊಟ. ಬಳ್ಳಾರಿಯ ಜೈಲಿನ ಮೆನುವಿನ ಪ್ರಕಾರ ದಾಸನಿಗೆ ಇವತ್ತು ಬಾಡೂಟ, ನಾನ್ ವೆಜ್ ಪ್ರಿಯನಿಗೆ ಕಾರಾಗೃಹದಲ್ಲಿ ಚಿಕನ್ ಊಟ ನೀಡಲಾಗ್ತಾ ಇದೆ. ದರ್ಶನ್ ಅವರು ನಿನ್ನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಬಿಗಿ ಕಾವಲಿನ ಮಧ್ಯೆ ಬಳ್ಳಾರಿಗೆ ಕರೆತರ್ತಾರೆ ಅಧಿಕಾರಿಗಳು. ನಟನನ್ನ ಸಾಮಾನ್ಯರಂತೆ ಇರೋದಕ್ಕೆ ಖಾಕಿ ಪಡೆ ಪ್ರಯತ್ನ ಪಡ್ತಾ ಇದೆ. ಸೊ ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ ಬಂದಿಯಾಗಿದ್ದಾರೆ. ನಿನ್ನೆ ಅವರಿಗೆ ಅನ್ನ ಸಾಂಬಾರ್, ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಬಾಡೂಟ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಸ್ಯಾಂಡಲ್ವುಡ್ ದರ್ಶನ್ ಅವರು ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಜೈಲಿನ ಮೆನು ಅನ್ನೋದೊಂದಿರುತ್ತೆ. ಸೊ ಆ ಮೆನುವಿನ ಪ್ರಕಾರವಾಗಿ ಅಲ್ಲಿ ಊಟವನ್ನ ಕೊಡಲಾಗುತ್ತೆ. ಸೊ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರಂತೆ, ಚಿತ್ರಾನ್ನವನ್ನ ಕೂಡ ಅರ್ಧ ಬರ್ಧ ತಿಂದಿದ್ದಾರೆ, ಫುಲ್ ತಿಂದಿಲ್ಲ. ಸೊ ಅದಾದ ನಂತರವಾಗಿ ಬಾಡೂಟ, ಇವತ್ತು ಚಿಕನ್ ಊಟ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ದರ್ಶನ್ ಅವರಿಗೆ ಮೊದಲೇ ಜೈಲಿನ ಊಟದ ವಿಚಾರವಾಗಿ ನಮ್ಮೊಟ್ಟಿಗೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ನೋಡಿ, ಪ್ರಮುಖವಾಗಿ ಜೈಲಿನಲ್ಲಿರುವಂತಹ ಮೆನುನೇ ಬೇರೆ. ಸೊ ಯಾರೋ ಒಬ್ಬ VIP ಹೋದ ಅಂದ ತಕ್ಷಣ ಮೆನುವನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ಜೈಲಿನ ಊಟದ ವಿಚಾರವಾಗಿ ಆಗಾಗ ಅವರ ಹೆಲ್ತ್ ಕೆಡುವಂತದ್ದು ಅವೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಸೊ ಇವತ್ತು ಕೂಡ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಡಿಸೆಂಟ್ರಿ ಆಗಿತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇತ್ತು. ಸೊ ಒಂದು ಕಡೆ ದರ್ಶನ್ ಅವರಿಗೆ ಮಾಂಸಾಹಾರ ಅಂದ್ರೆ ಎಷ್ಟೊಂದು ಪ್ರಿಯ ಅನ್ನೋದು ಕೂಡ ಗೊತ್ತಿತ್ತು. ಸೊ ಇವತ್ತು ಅವರು ಜೈಲಿನಲ್ಲಿ ಮಾಂಸಾಹಾರವನ್ನ ಸೇವನೆ ಮಾಡಬಹುದು. ಸೊ ಸದ್ಯದ ಮಟ್ಟಿಗೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರಿಗೆ ಇನ್ನೂ 14 ದಿನಗಳ ಕಾಲ ದಿನ ದೂಡೋದೇ ಕಷ್ಟಕರವಾಗಬಹುದು. ಅಫ್ಕೋರ್ಸ್ ಯಾಕೆ ಅಂತಂದ್ರೆ ಪರಪ್ನಾಗ್ರಹದಲ್ಲಿ ಒಂದು ರೀತಿಯಾಗಿ ಎಲ್ಲದೂ ಕೂಡ ಸಿಗ್ತಾ ಇತ್ತು ಅನ್ನೋದು ಗೊತ್ತಿರೋ ವಿಚಾರ. ಯಾಕೆ ಅಂತಂದ್ರೆ ಆ ಒಂದು ಫೋಟೋಗಳು ಇರ್ಬೋದು, ಜೊತೆಗೆ ಆ ಒಂದು ವಿಡಿಯೋ ಇರ್ಬೋದು, ಎಲ್ಲದೂ ಕೂಡ ರಾಜಾತಿಥ್ಯ ಸಿಗ್ತಾ ಇತ್ತು ದರ್ಶನ್ ಅವರಿಗೆ ಅನ್ನೋದನ್ನ ಸಾರಿ ಹೇಳ್ತಾ ಇದ್ರೆ ಗಮನಿಸಬೇಕಾಗತ್ತೆ. ನೀವಿಲ್ಲಿ ಗಮನಿಸಬೇಕಾದ ವಿಚಾರ ರೂಪ, ಒಂದು ನೀವು ಹೇಳ್ತಾ ಇದ್ರಿ ದರ್ಶನ್ ಅವರಿಗೆ ಜೈಲು ಊಟ ತಿನ್ನೋದಕ್ಕೆ ಆಗ್ತಿಲ್ಲ ಅಂತ. ಅಫ್ಕೋರ್ಸ್ ಯಾರು ನೋಡಿದ್ದಾರೆ ಅವ್ರು ಜೈಲು ಊಟ ಮಾಡ್ತಿದ್ರು ಬಿಟ್ಟು ನಮ್ಗೆ ಅಂತೂ ಗೊತ್ತೇ ಇಲ್ಲ. ಯಾಕೆ ಅಂತಂದ್ರೆ ಅವರ ರಾಜಾತಿಥ್ಯ ನೋಡಿದಾಗ, ಅವರ ಸ್ಟೈಲ್ ನೋಡಿದಾಗ, ಅವ್ರು ಕೂತಿರುವಂಥ ಫೋಟೋಗಳು ನೋಡಿದಾಗ ಪ್ರತಿದಿನ ಬಿರಿಯಾನಿ ಊಟ ಹೋಗ್ತಿರುತ್ತು ಅನ್ನೋ ಮಾತನ್ನ ಕೇಳಿದೀವಿ. ಅಫ್ಕೋರ್ಸ್ ಇದ್ರೂ ಕೂಡ ಇರ್ಬೋದೇನೋ, ಯಾಕೆಂದ್ರೆ ಅವ್ರಿರುವಂಥ ಸ್ಟೈಲು, ಅವ್ರಿರುವಂಥ ಇದೆಲ್ಲ ನೋಡಿದಾಗ. ಬಟ್ ಆ ಒಂದು ಫೋಟೋಗಳಿರ್ಬೋದು, ಆ ಒಂದು ವಿಡಿಯೋ ಇರ್ಬೋದು, ಈಗ ದರ್ಶನ್ಗೆ ದೊಡ್ಡ ಕುತ್ತಾಗಿ ಪರಿಣಮಿಸಿದ್ದು ಸುಳ್ಳಲ್ಲ. ಸೊ ಹಾಗಾಗಿನೇ ಡಿ ಗ್ಯಾಂಗ್ ಒಂದಷ್ಟು ಜನಗಳನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿ ದರ್ಶನ್ ಅವರನ್ನು ಕೂಡ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಗಮನಿಸಬಹುದು ವಿಚಾರ. ನಿನ್ನೆ ಅಷ್ಟೇ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಆದ ನಂತರ ಅಲ್ಲಿನ ಊಟ ವ್ಯವಸ್ಥೆಯನ್ನು ಕೂಡ ಕೊಟ್ಟಿರೋದು. ಏಕೆ ಅಂತಂದರೆ ದರ್ಶನ್ ಅಂತ ಬಂದಾಗ ಐ ಪ್ರೊಫೈಲ್ ಇದ್ದೇ ಇರುತ್ತೆ, ಸೂಪರ್ ಸ್ಟಾರ್ ಅಂತ ಗೊತ್ತು. ಜೈಲು ಅಧಿಕಾರಿಗಳು ಕೂಡ ಅವರಿಗೆ ಒಂದಷ್ಟು ಜನ ಫ್ಯಾನ್ಸ್ ಇದ್ದೇ ಇರ್ತಾರೆ. ಇದೆಲ್ಲದನ್ನು ಗಮನಿಸಿರ್ತೀವಿ. ಅಲ್ಲದೆ ಅವರ ಐ ಸೆಕ್ಯೂರಿಟಿ ಬೇಕೇ ಬೇಕಿರುತ್ತೆ. ಸೊ ಬಳ್ಳಾರಿ ಸೆಂಟ್ರಲ್ ಜೈಲು ಅಂದಾಗ ಅದು ಐ ಸೆಕ್ಯೂರಿಟಿ ಇರುವಂತಹ ಜೈಲು, ಜೊತೆಗೆ ಬಿಸಿಲು ನಾಡಿಲಿರುವಂಥ ಜೈಲು. ಇಲ್ಲಿ ಬೆಂಗಳೂರು ಅಂದಾಗ ಸ್ವಲ್ಪ ತಂಪು ಕೂಲಾಗಿರುತ್ತೆ. ಬಟ್ ಬಳ್ಳಾರಿ ಅಂತ ಬಂದಾಗ ದಗದಗೆ ಬಿಸಿಲು ಇರುವಂತಹ ಸ್ಥಳ. ಸೊ ಅಲ್ಲಿಗೆ ಶಿಫ್ಟ್ ಆದ ಬಳಿಕ ಆತನ ಒಂದಷ್ಟು ದೇಹದಲ್ಲಿ ಪರಿಣಾಮ ಆಗಿದೆ ಅಂತ ಹೇಳಲಾಗ್ತದೆ. ಬಟ್ ಐ ಡೋಂಟ್ ನೋ ಅಲ್ಲಿ ಬಂದಿರುವಂಥ ವಿಚಾರ. ನಾವು ಏನು ಹೇಳಿದ್ರು ಕೂಡ ನೀವು ನೋಡಿದ್ರಾ, ಕಂಡಿದ್ರಾ ಅನ್ನೋ ಪ್ರಶ್ನೆನ ಆಗ್ತಾರೆ ಜನರು. ಹಾಗಾಗಿ ಅಲ್ಲಿ ಕೇಳಿದ ವಿಚಾರನ ಇಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಹೋದ ದಿನ ಆತನಿಗೆ ಹೆಚ್ಚು ಬಿಸಿಲು ಆಗಿದ್ದರಿಂದ ಒಂದಷ್ಟು ಅವ್ರ ಬಾಡಿ ಅದನ್ನು ತೆಗೆದುಕೊಂಡಿಲ್ಲ, ಉಷ್ಣಾಂಶ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ಹೋದ ದಿನವೇ ಅವರಿಗೆ ಅನ್ನ ಸಾಂಬಾರು ಮಧ್ಯಾಹ್ನ ಊಟ ಕೊಟ್ಟಿದ್ದಾರಂತೆ, ಅದು ಕೂಡ ಸರಿಯಾಗಿ ಮಾಡಿಲ್ಲ. ರಾತ್ರಿ ಕೂಡ ಅವರಿಗೆ ಅನ್ನ ಸಾಂಬಾರನ್ನು ಅಲ್ಲಿ ಏನು ಜೈಲಿನಲ್ಲಿ ಮಾಡಿರ್ತಾರೆ ಅದೇ ಊಟವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅದೂ ಕೂಡ ಸರಿಯಾಗಿ ತೆಗೆದುಕೊಂಡಿಲ್ಲ ಅನ್ನೋ ಮಾಹಿತಿ ಬಂದಿರುತ್ತದೆ. ಯಾಕೆ ಅಂತಂದರೆ ಊಟ ಸೇರಿಲ್ಲ, ಸಾಕಷ್ಟು ಯೋಚನೆ ಇರ್ಬೋದು. ಒಂದು ಕಡೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿರೋದಿರ್ಬೋದು, ಅದು ಕೂಡ ಅವರಿಗೆ ಯೋಚನೆ ಆಗಿರ್ಬೋದು, ಒಂದಷ್ಟು ನೋವನ್ನು ತಂದಿರ್ಬೋದು. ಅಲ್ಲದೆ ಒಂದು ಸಲ ಈ ಥರ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದಾಗ, ಅಥವಾ ಅವರ ಕ್ಯಾರೆಕ್ಟರ್ ಬಗ್ಗೆ ಇರ್ಬೋದು, ಅವರ ವಿಚಾರಗಳ ಬಗ್ಗೆ ಇರ್ಬೋದು, ಸಾಕಷ್ಟು ದೂರುಗಳು ಶುರುವಾಗುತ್ತೆ. ಇದು ಎಲ್ಲೋ ಒಂದು ಕಡೆ ಅವರಿಗೆ ಜಾಮೀನು ಪಡೆಯೋದಕ್ಕಿರ್ಬೋದು, ಮುಂದೆ ಕೇಸಿನ ವಿಚಾರಗಳಿರ್ಬೋದು, ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋದನ್ನ ದೊಡ್ಡ ಗಮನಿಸಬೇಕಂತ ವಿಚಾರ. ಏಕೆ ಅಂತಂದ್ರೆ ಈ ವಿಚಾರ ಇಟ್ಕೊಂಡೆ ಜಾಮೀನು ಕೊಡೋದಕ್ಕೆ ಕೋರ್ಟ್ ಹಿಂದೆ ಮುಂದೆ ನೋಡುತ್ತೆ. ನೀವು ಇಲ್ಲೇ ಇಷ್ಟೊಂದು ವ್ಯವಹಾರ ಮಾಡ್ತೀನಿ ಅಂತಂದಾಗ ಜೈಲಿಂದ ಹೊರಗಡೆ ಹೋದ್ಮೇಲೆ ನೀವು ಹೇಗೆ ಮಾಡಬಹುದು, ಸಾಕ್ಷಿ ನಾಶ ಮಾಡುವಂತ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ, ಏನು ಗ್ಯಾರಂಟಿ ನಿಮ್ಮದು ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಆ ಒಂದು ಈ ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು, ಸಾಕಷ್ಟು ಅವರಿಗೆ ದೊಡ್ಡದಾದಂಥ ಸಮಸ್ಯೆ ತಂದಿಟ್ಟಿರೋದು ಸುಳ್ಳಲ್ಲ. ಸೊ ಈಗ ಆ ಸಮಸ್ಯೆಯ ಒಂದು ಭಾಗವಾಗಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಮತ್ತೊಮ್ಮೆ ಅಂದರೆ ನಿನ್ನೆ ನಡೆದಂಥ ಏನು ವಿಚಾರಣೆ ನಡೀತು ಕೋರ್ಟಲ್ಲಿ, ಏನು ಆ ಒಂದು ಮೊನ್ನೆ ನಡೆದಂಥ ವಿಚಾರಣೆಯಲ್ಲಿ ಕೂಡ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಆದೇಶ ಮಾಡಿದೆ.
ಇಷ್ಟ ಆದ್ರೂ ಕೂಡ ಅವರು ಯಾರು ಕೂಡ ದರ್ಶನ್ ಗ್ಯಾಂಗ್ನ ಯಾರೂ ಕೂಡ ಪವಿತ್ರ ಗೌಡ ಅವ್ರನ್ನ ಬಿಟ್ರೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಪವಿತ್ರ ಗೌಡ ಮಾಡಿದ ಜಾಮೀನು ಅರ್ಜಿ ಸಲ್ಲಿಕೆ ಕೂಡ ನೆಕ್ಸ್ಟ್ ವೀಕಿಗೆ ಶಿಫ್ಟ್ ಆಗಿರುವಂಥದ್ದು. ಇನ್ನು ಇವ್ರು ಮಾಡಿದಾಗ ಇನ್ನು ಯಾವಾಗ ಶಿಫ್ಟ್ ಆಗ್ಬೋದು, ಇವ್ರಿಗೆ ಇವಾಗಲೇ ಜಾಮೀನು ಸಿಗುತ್ತಾ ಅನ್ನೋ ಡೌಟ್ ಕೂಡ ಇದೆ. ಆಲ್ಮೋಸ್ಟ್ ಒಂದು ಮಾತ್ರ ಹೇಳ್ತಾ ಇದ್ರು, ಒಂದು 6 ಮಂತಲ್ಲಿ ಈ ಒಂದು ಜಾಮೀನು ಸಿಗಬಹುದು ಅನ್ನೋ ಮಾತುಗಳಿತ್ತು. ಆದರೆ ಈ ಫೋಟೋ ಮತ್ತು ಈ ವಿಡಿಯೋ ವೈರಲ್ ಆದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಕೂಡ ಜಾಮೀನು ಸಿಗೋದು ತುಂಬಾ ಕಷ್ಟಕರವಾಗುತ್ತೆ ಅನ್ನೋ ಮಾತುಗಳನ್ನ ಕಾನೂನು ವಲಯದಲ್ಲಿ ಕೇಳ್ತಾ ಬರ್ತಾ ಇದೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ದೊಡ್ಡ ಫೋಟೋ ಮತ್ತು ಈ ಒಂದು ಸಾಕಷ್ಟು ಎಫೆಕ್ಟ್ ಮಾಡಿದೆ. ಆ ಎಫೆಕ್ಟ್ ಈಗ ದರ್ಶನ ಮೇಲೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಕುಗ್ಗುವಂತೆ ಮಾಡಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ನಿನ್ನೆ ಊಟನ ಸರಿಯಾಗಿ ಮಾಡಿಲ್ಲ, ಬೆಳಿಗ್ಗೆ ಚಿತ್ರಾನ್ನ ಕೊಟ್ಟಿದ್ದಾರೆ, ಚಿತ್ರಾನ್ನ ಕೂಡ ಸರಿಯಾಗಿ ತಿಂದಿಲ್ಲ, ಅರ್ಧಂಬರ್ಧ ತಿಂದಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಏನು ದರ್ಶನ್ ಅವರು ಕೇಳಿಕೊಂಡಿದ್ದಾರೆ, ಅದಕ್ಕೋಸ್ಕರ ಮಾಂಸಾಹಾರವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಟ್ ಕೊಟ್ಟಿದ್ದವರು ಇಲ್ಲೂ ಅದ್ರ ಬಗ್ಗೆ ನಮ್ಗೆ ಇನ್ನೂ ಡೌಟ್ ಇದೆ ರೂಪಾ. ಯಾಕೆಂತಂದ್ರೆ ಅಲ್ಲಿ ಜೈಲಿನಲ್ಲಿ ಹೋದಂತ ಸಂದರ್ಭದಲ್ಲಿ ಅವನ ಎಂಥ ವ್ಯಕ್ತಿ ಆದ್ರೂ ಕೂಡ ಅಫ್ಕೋರ್ಸ್ ಒಂದು ರೀತಿಯ VIP ಅಂತ ಗೆಸ್ಚರ್ ಅನ್ನು ಕೊಡ್ತಾರೆ. ಏಕೆಂತಂದ್ರೆ ಅವ್ರ ಹೈ ಸೆಕ್ಯೂರಿಟಿ ಬೇಕಿರುತ್ತೆ. ಬಟ್ ಆಹಾರದ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಜೈಲಲ್ಲಿ ಏನು ಊಟನ ಕೊಡ್ತಾರೆ ಅದೇ ಊಟವನ್ನ ಸಾಮಾನ್ಯ ಕೈದಿಗೂ ಕೊಡ್ತಾರೆ, ಜೊತೆಗೆ VIP ಆಗಿರುವಂತ ಎಲ್ಲರೂ ಕೂಡ ಅದೇ ಊಟನ ಕೊಡ್ತಾರೆ ಅನ್ನೋ ಮಾತಿರೋದು. ಸೊ ಹಾಗಾಗಿ ದರ್ಶನ್ ಅವರಿಗೆ ಮಾಂಸಾಹಾರನ ಕೊಡ್ತಾರೆ ಅನ್ನೋ ಪ್ರಶ್ನೆ ಇರೋದ್ರ ಜೊತೆಗೆ ಅಥವಾ ಏನು ಊಟ ಕೊಡ್ತಿರೋದು ಕೂಡ ಗೊತ್ತಿರುವಂತ ವಿಚಾರ, ಅಂದ್ರೆ ಕ್ಯೂರಿಯಾಸಿಟಿ ಇರುವಂತ ವಿಚಾರ ರೂಪ. ಇದ್ರ ಜೊತೆಗೆ ಯತೀಶ್ ಮತ್ತೊಂದೇನಪ್ಪಾ ಅಂತಂದ್ರೆ ನೋಡಿ, ಪರಪ್ಪನ ಅಗ್ರಹಾರದಲ್ಲಿದ್ದಾಗ ರಾಜ್ಯಾತೀತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆ ಫೋಟೋ ವೈರಲ್ ಆಗ್ತಿದ್ದಾಗೆ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಸೊ ಕೆಲವೊಂದಿಷ್ಟು ನಿಯಮಗಳನ್ನ ಬಳ್ಳಾರಿ ಜೈಲಿಗೆ ಕಳಿಸೋದಕ್ಕಿಂತ ಮುಂಚೆ ಆದೇಶ ಪ್ರತಿಯನ್ನ ಕೂಡ ಹೊರಡಿಸಿದೆ. ಅಂದ್ರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅದ್ರ ಜೊತೆಗೆ ಯಾವುದೇ ಸಿನಿಮಾ ನಟ ನಟಿಯರಾಗಿರ್ಬೋದು, ಇವರು ಯಾರು ಕೂಡ ದರ್ಶನ್ ಅವರನ್ನ ಭೇಟಿಯಾಗೋ ಇಲ್ಲ, ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಆ ಒಂದು ಕಾಳಜಿ, ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಬರಬಾರದು. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳವರೆಗೂ ಕೂಡ ದರ್ಶನ್ ಅವರನ್ನ ಹೈ ಸೆಕ್ಯೂರಿಟಿಯಲ್ಲಿ ಇಟ್ಟಿರುವಂತದ್ದು ಅದೇ ವಿಚಾರ. ಬಳ್ಳಾರಿ ಏನು ಪರಪ್ಪನ ಅಗ್ರಹಾರಕ್ಕಿಂತ ನಟೋರಿಯಸ್ ರೌಡಿಗಳಿರುವಂತಹ ಜಾಗ ಬಳ್ಳಾರಿ ಜೈಲು. ಸೊ ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಆದೇಶಗಳನ್ನ ಹೊರಡಿಸುವ ಮುಖಾಂತರವಾಗಿ ದರ್ಶನ್ ಅವರನ್ನ ಬಹಳ ಫುಲ್ ಹೈ ಸೆಕ್ಯೂರಿಟಿಲಿ ಇಟ್ಬಿಟ್ಟಿದ್ದಾರೆ ಈಗ. ಅಫ್ಕೋರ್ಸ್ ಯಾಕೆಂತಂದ್ರೆ ನಿನ್ನೆ ಗಮನಿಸಬೇಕಾಗುತ್ತೆ, ದರ್ಶನ್ ಅವರು ಆ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಾಗಲೇ ಸೊ ಇಲ್ಲೆಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿದ್ರೆ ಗಮನಿಸಬೇಕಾಗುತ್ತೆ. ಯಾಕೆಂತಂದ್ರೆ ಕೈಯಲ್ಲಿ ಅವ್ರ ಖಡ್ಗ ಹಾಕೋದಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಪರ್ಮಿಷನ್ ಕೊಟ್ಟಿದ್ರು. ಒಂದು ಅವ್ರ ಕೊರಳಲ್ಲಿ ಕಪ್ಪುದಾದಂಥ ದಾರ ಇತ್ತು, ಒಂದು ಸರ ಇತ್ತು, ಅದನ್ನು ಕೂಡ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಆದರೆ ಈ ಜೈಲಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಏನು ಹೋಗ್ತಾರೆ, ನಿನ್ನೆ 9:45 ಏನು ಬಳ್ಳಾರಿ ಜೈಲಿಗೆ ಏನು ಶಿಫ್ಟ್ ಆದ್ರು, ಆ ಜೈಲಿಗೆ ಹೋಗ್ಬೇಕಾದ್ರೇನೆ ಅದೆಲ್ಲದನ್ನು ಕೂಡ ತೆಗೆಸಿದ್ದನ್ನ ಗಮನಿಸಬೇಕಾಗತ್ತೆ. ಖಡ್ಗ ಇರ್ಬೋದು, ಅವರು ಇದು ಹಾಕಿದಂಥ ಸರ ಇರ್ಬೋದು, ಒಂದು ಆ ಕಪ್ಪು ದಾರ ಇತ್ತಲ್ಲ ಅದನ್ನು ಕೂಡ ಬಿಚ್ಚಿಸಿ ಒಳಗಡೆ ಜೈಲಿಗೆ ಕಳಿಸಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಸಾಮಾನ್ಯ ಕೈದಿನ ಹೇಗೆ ಜೈಲಿಗೆ ಕಳಿಸ್ತಾರೆ ಅದೇ ರೀತಿಯಾಗಿ ಕೂಡ ಈ ಒಂದು ಕೈದಿಯನ್ನು ಕೂಡ ಇವರನ್ನು ಕೂಡ ಈ ಒಂದು ಏನು ಆರೋಪಿಯಾಗಿರುವಂತಹ ದರ್ಶನ ಕೂಡ ಕಳಿಸಿರೋದನ್ನ ಗಮನಿಸಬೇಕಾಗತ್ತೆ. ಅಂದ್ರೆ ನ್ಯಾಯ ಇಲ್ಲಿ ಎಲ್ಲರಿಗೂ ಒಂದೇ ಅನ್ನೋದನ್ನ ಮತ್ತೊಮ್ಮೆ ಸಾರಿ ಹೇಳಿರೋದು ಅಲ್ಲದೆ ಈ ಹಿಂದೆ ಏನಾಯ್ತು, ಪರಪ್ಪನಗಾರ ವಿಚಾರದಲ್ಲಿ ಸಾಕಷ್ಟು ಪೊಲೀಸರ ಮೇಲೆ ಒಂದು ಆರೋಪ ಕೇಳಿ ಬಂತು, ಅಲ್ಲಿ ಜೈಲು ಅಧಿಕಾರಿಗಳ ಮೇಲೆ ಆರೋಪ ಕೇಳಿ ಬಂತು. ಅದಕ್ಕೋಸ್ಕರ ಒಂದಷ್ಟು ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದನ್ನ ಗಮನಿಸಬೇಕಾಗತ್ತೆ. ಸರ್ಕಾರ ಇಮಿಡಿಯೇಟ್ ಆಗಿ ಅಲ್ಲಿನ ಒಂದಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಾಕುತ್ತೆ. ಅಂದ್ರೆ ನೀವು ಇಷ್ಟು ರಾಜಾರೋಷವಾಗಿ ಬದುಕಕ್ಕೆ ಬಿಟ್ಟಿದ್ದೀರಾ, ಇಷ್ಟು ರಾಜಾತಿಥ್ಯನ ಕೊಡ್ತಾ ಇರೋ ಒಬ್ಬ ಕೈದಿಗೆ ಅಂತ ಹೇಳಿ ಅವನು ಸಸ್ಪೆಂಡ್ ಮಾಡುತ್ತೆ. ಮತ್ತೊಂದು ವಿಚಾರ ಗಮನಿಸಬೇಕಾಗತ್ತೆ, ಪ್ರತಿ ಬಾರಿ ಕೂಡ ನನಗೆ ಮನೆ ಊಟ ಬೇಕು, ಪುಸ್ತಕ ಓದೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನನಗೆ ಹಾಸಿಗೆ ಬೇಕು ಅಂತ ಪ್ರತಿ ಬಾರಿ ಅವರು ಕೋರ್ಟಲ್ಲಿ ಮನವಿ ಮಾಡ್ಕೊಳ್ತಿದ್ದನ್ನ ಗಮನಿಸಬೇಕಾಗತ್ತೆ. ಆದರೆ ಕೋರ್ಟ್ ಇನ್ನು ಪರ್ಮಿಷನೇ ಕೊಟ್ಟಿಲ್ಲ. ಆದರೆ ಅದೆಲ್ಲ ವ್ಯವಸ್ಥೆನೂ ಕೂಡ ಇಲ್ಲಿ ಜೈಲಿನ ಅಧಿಕಾರಿಗಳು ಮಾಡಿಕೊಟ್ಟಿದ್ದನ್ನ ನೋಡ್ಬೋದಾಗಿತ್ತು. ಅದಕ್ಕೆ ಸಾಕ್ಷಿಯಾಗಿ ನಿಂತಂತೂ ಒಂದಷ್ಟು ವಿಡಿಯೋಗಳು, ಒಂದಷ್ಟು ಫೋಟೋಗಳು ನಮಗೆ ಕಣ್ಮುಂದೆ ಬಂದಿದ್ದು. ಹಾಗಾಗಿ ಈ ವಿಚಾರ ಗಮನಿಸಿದಂತಹ ಪೊಲೀಸ್ನವರು ಇಲ್ಲಿ ಮತ್ತೆ ಅದೇ ತರಹಂತ ಕೆಲಸ ಆಗಬಾರ್ದು ಅನ್ನೋದು ಜೈಲು ಅಧಿಕಾರಿಗಳು ಮನಗಂಡಿರುತ್ತದೆ. ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ರೀತಿಯಂತ ರಾಜ್ಯಾತಿಥ್ಯ ಇರೋದಿಲ್ಲ. ಸಾಮಾನ್ಯ ಕೈದಿ ಇರುವಂತ ಆತಿಥ್ಯ ಇಲ್ಲೂ ಕೂಡ ಇರುತ್ತೆ, ಬಟ್ ಅವ್ರ ಸೆಕ್ಯೂರಿಟಿ ಹೈ ಆಗಿರುತ್ತೆ, ಅವರನ್ನ VIP ಇರುವಂತ ಕೊಠಡಿಯಲ್ಲೇ ಇಡಲಾಗುತ್ತೆ ಅನ್ನೋ ಮಾತನ್ನ ಹೇಳಿರೋದು. ಸೊ ಇಲ್ಲೂ ಕೂಡ ಅದನ್ನ ನಾವು ಅಂದ್ರೆ ಎಲ್ಲೂ ಕೂಡ ಅದು ಮತ್ತೆ ರಿಪೀಟ್ ಆಗಬಾರ್ದು. ಈ ಒಂದು ಈ ಒಂದು ವಿಚಾರದಲ್ಲಿ ಪೊಲೀಸರಿಗೆ ಮತ್ತೆ ದೂರ ಅಂದ್ರೆ ಒತ್ಕೊಳ್ಬಾರ್ದು ಅನ್ನೋದನ್ನ
ಚಾಚು ಚಪ್ಪದೆ ಮಾಡ್ತಾ ಇದ್ದಾರೆ ರೂಪಾ. ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಕಾದ್ ನೋಡಬೇಕಾಗಿದೆ. ಈಗಾಗಲೇ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ 2 ಹಂತದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಅದರ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಯಾವೆಲ್ಲ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕೆ ಕುತೂಹಲ.